ಇರಾನ್ ಇಸ್ರೇಲ್ ಅಮೆರಿಕದಲ್ಲಿ ಯುದ್ಧ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಬೈ ಎಲೆಕ್ಷನ್ ಯುದ್ಧದ ಸಿದ್ಧತೆಗಳು ಆಗ್ತಾ ಇದೆ. ಕೊನೆಗೂ ಕೂಡ ತಾನಿಡಿದಂತಹ ಹಠವನ್ನ ಸಾಧಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡಿಸುವಲ್ಲಿ ಡಿಕೆ ಸಕ್ಸಸ್ ಕಂಡಿದ್ದಾರೆ. ಶಾಮನೂರು ಕುಟುಂಬದ ಪರವಾಗಿ ಬ್ಯಾಟ್ ಬೀಸಿದ್ರು ಡಿಕೆ ಶಿವಕುಮಾರ್. ದಾವಣಗೆರೆಯ ದಕ್ಷಿಣ ಭಾಗಕ್ಕೆ ಶಾಮನೂರು ಅವರ ನಂತರ ಈ ಬೈ ಎಲೆಕ್ಷನ್ಗೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಡಬೇಕು, ಅವರ ಮೂರನೇ ತಲೆಮಾರು ಬಂದರೂ ಪರವಾಗಿಲ್ಲ, ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಟಿಕೆಟ್ ಕೊಡಿಸುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಕಂಡಿದ್ದಾರೆ. ಇತ ಅಲ್ಪಸಂಖ್ಯಾತರ ಪರ ಬ್ಯಾಟಿಂಗ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಕಾರಣ ಜಮೀರ್ ಅಹಮದ್ ಅವರ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡವನ್ನ ಕೂಡ ಹೇರಲಾಗಿತ್ತು. ಇತ್ತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಕಡೆಯಿಂದ ಹೈಕಮಾಂಡ್ಗೆ ಮನವರಿಕೆ ಮಾಡುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ಕೋಟಾ ಫಿಲ್ ಮಾಡಿದೆ ಹೈಕಮಾಂಡ್. ಈಗ ಸಿಎಂ ಸಿದ್ದರಾಮಯ್ಯ ಕೋಟದಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್, ಇನ್ನೊಂದು ಉಳ್ಕಂತಲ್ವಾ ಅದು ಸಮರ್ಥ ಶಾಮನೂರ್ ಅವರಿಗೆ ದಾವಣಗೆರೆಯಲ್ಲಿ. ಡಿಕೆ ಶಿವಕುಮಾರ್ ಕೋಟದಲ್ಲಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಹಂಗ ನೋಡಿದ್ರೆ ಬಾಗಲಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪ ಎಷ್ಟು ಮಟ್ಟಿಗಿತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ವೋಟ್ಗಳು ಜಾಸ್ತಿ ಇದ್ವು. ಸಚಿವ ಜಮೀರ್ ಅಹಮದ್ ಅವರು ಖುದ್ದಾಗಿ ಅಖಾಡಕ್ಕಿಳಿಯುವ ಮುನ್ಸೂಚನೆ ಕೊಟ್ಟಿದ್ರು. ಅಂದ್ರೆ ತನಗೆ ಬೇಕಾಗಿರೋರಿಗೆ ಟಿಕೆಟ್ ಕೊಡಿಸುವಲ್ಲಿ ಓಡಾಡಿದ್ರು. ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪ್ರೆಷರ್ ತಂದ್ರು. ಸಿದ್ದರಾಮಯ್ಯ ಮುಖಾಂತರ ಹೈಕಮಾಂಡ್ಗೆ ಒತ್ತಡ ಹೇರುವ ಪ್ರಯತ್ನ ಮಾಡಿದ್ರು. ಬಟ್ ನೋ, ಡಿಕೆ ಶಿವಕುಮಾರ್ ಕೈ ಮೇಲಾಗಿದೆ. ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮನವರಿಕೆ ಮಾಡಿಕೊಟ್ರು, ಸಿಚುವೇಶನ್ ಹೆಂಗಿದೆ, ಯಾರ ಪರವಾಗಿದೆ. ಈಗ ಇನ್ ಕೇಸ್ ಇಲ್ಲಿ ಡೈವರ್ಟ್ ಆದ್ರೆ ಆಗುವಂತಹ ಪ್ರಾಬ್ಲಮ್ಗಳು ಯಾವ ಪ್ರಮಾಣದ್ದು. ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಈ ಟಿಕೆಟ್ ಮಿಸ್ ಆದ್ರೆ ಅವ್ರು ತಗೊಳ್ಳುವಂತಹ ನಿರ್ಧಾರಗಳು ಅದು ಕಾಂಗ್ರೆಸ್ಗೆ ಭರಿಸಲಾಗದ ದೊಡ್ಡ ಪೆಟ್ಟು ಕೊಡುತ್ತೆ. ಇವೆಲ್ಲವನ್ನ ಅರ್ಥ ಮಾಡಿಸುವಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ರಾಜಕೀಯ ಗರಿಗೆದರಿದೆ. ಈಗ ಡಿಕೆ ಶಿವಕುಮಾರ್ ಭೇಟಿಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಆಗಮಿಸಿದ್ದಾರೆ. ಬಿ ಫಾರಂ ಪಡೆಯೋಕೆ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿದ್ದಾರೆ. ಹಂಗ್ ನೋಡೋದಾದ್ರೆ ಆಲ್ರೆಡಿ ಒಂದ್ ಹಂತದ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ರು. ಅವರ ತಾಯಿಯನ್ನ ಜೊತೆ ಕರ್ಕೊಂಡೋಗಿ, ಕೆಲ ಕಾರ್ಯಕರ್ತರನ್ನು ಕರ್ಕೊಂಡೋಗಿ. ಇದೇ ಸಮರ್ಥ ಶಾಮನೂರ್ ಅವರು ನಾಳೆ ನಾಮಪತ್ರ ಸಲ್ಲಿಕೆಗೆ ಬರುವಂತೆ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ದಾರೆ, ನೀವು ಬನ್ನಿ ಅಂತ. ಇದೇ ವೇಳೆ ಅಸಮಾಧಾನಿತರ ಮನವೊಲಿಸುವ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಈಗ ಅವರಿಗೆ ಮೇಲ್ನೋಟಕ್ಕೆ ನಿಮಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೊಡ್ತೀವಿ, ಸಮಾಧಾನ ಮಾಡ್ಕೊಳ್ಳಿ, ತಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇವ್ರು ಹೇಳಿದಷ್ಟು, ಇವ್ರು ಸಮಾಧಾನ ಮಾಡಿದಷ್ಟು ಸುಲಭವಾಗಿದ್ಯಾ ಅವರ ಮನಸ್ಥಿತಿಯನ್ನ ತಣ್ಣಗೊಳಿಸೋದು ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ಈಗ ನೀವು ಹೇಳ್ದಂತೆ ನಮ್ಮ ಕುಟುಂಬಕ್ಕೆ ಕಾಂಗ್ರೆಸ್ ಕಡೆಯಿಂದ ಟಿಕೆಟ್ ಸಿಕ್ಕಿದೆ, ನಮ್ಮ ಮೂರನೇ ತಲೆಮಾರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದೆ, ನಾಳೆ ಬಿ ಫಾರಂ ಕೊಟ್ಟು ಪಕ್ಷದ ಕಡೆಯಿಂದ ನಾಮಿನೇಷನ್ ಮಾಡ್ಬೇಕಾದ್ರೆ ನೀವು ಬಂದ್ರೆ ನಮಗೆ ಆನೆ ಬಲ ಬಂದಂಗಾಗುತ್ತೆ, ಖುಷಿ ಆಗುತ್ತೆ, ಬನ್ನಿ ನೀವು ಅಂತ ಕರೆದಿದ್ದಾರಂತೆ. ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಅದಕ್ಕೆ ಏನಾಗಿರುತ್ತೆ, ನಾಳೆ ಹೋಗ್ತಾರ ಹೆಂಗೆ ಏನು ಕಾದ್ ನೋಡೋಣ. ಎಸ್ ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರುವ ಲೇಟೆಸ್ಟ್ ವಿಜುವಲ್ ಇದು. ಸೊ ಬೈ ಎಲೆಕ್ಷನ್ ಅಖಾಡ ಗರಿಗೆದರಿದೆ. ಸೊ ಹಂಗೆ ನೋಡೋದಾದ್ರೆ ಇಲ್ಲಿ ದಾವಣಗೆರೆ ಭಾಗದಲ್ಲಿರುವಂತಹ ಅಲ್ಪಸಂಖ್ಯಾತ ಮತಗಳೇನಿದ್ದಾವೆ ದಾವಣಗೆರೆ ದಕ್ಷಿಣದಲ್ಲಿ, ಅವು ಹಾಗಾದ್ರೆ ಮುಸ್ಲಿಂ ಮತಗಳೇ ಜಾಸ್ತಿ ಆಗಿದ್ರು, ಸಾಂಪ್ರದಾಯಿಕ ಮತಗಳ ಅಥವಾ ಹೆಂಗೆ ಅನ್ನೋದು ಈಗ ಈ ಎಲೆಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಒಂದ್ ವೇಳೆ ಅಲ್ಪಸಂಖ್ಯಾತ ಲೀಡರ್ಸ್ಗಳು ನಾನ್ ನಿಂತ್ಕೊಳ್ತೀನಿ ಅಂತ ಬರ್ತಾ ಇದ್ರಲ್ಲ, ಈಗ ಇವರು ಸಮಾಧಾನ ಪಡಿಸಿರೋದು 100% ರಿಸಲ್ಟ್ ಕೊಟ್ಟಿದ್ಯಾ ಅಥವಾ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿದೆಯಾ, ಹೌದು ಅನ್ನೋದಾದ್ರೆ ಬಿಜೆಪಿ ಏನಾದ್ರೂ ಎನ್ಕ್ಯಾಶ್ ಮಾಡ್ಕೊಳುತ್ತಾ, ಇವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ನಾವು ನೋಡ್ಬೇಕು. ಸದ್ಯಕ್ಕೇನಪ್ಪಾ ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಇಲ್ಲ ಇದು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನ ಅಂತ ಹೇಳಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಲೀಡರ್ಸ್ಗಳ ಮನಸ್ಥಿತಿ ಹೆಂಗಿದೆ, ಅವರ ಅಭಿಪ್ರಾಯ ಸದ್ಯದ ಮಟ್ಟಿಗೆ ಏನು, ಅವ್ರ ನಿರ್ಧಾರ ಏನು, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಅವ್ರು ತಿರುಗು ಬಿದ್ದುಬಿಟ್ರೆ, ಇಡೀ ಟೀಮ್ ತಿರುಗು ಬಿದ್ದುಬಿಟ್ರೆ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲ. ಅಲ್ಲಿ ಲಿಂಗಾಯತ ಸಮುದಾಯ, ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಸಮುದಾಯದವರು ಆದ್ರೂ ಕೂಡ ಇಷ್ಟು ವರ್ಷಗಳ ಕಾಲ ನಿಂತ್ಕೊಂಡು ಬಂದ್ರಲ್ಲ, ಅವರಿಗೆ ತುಂಬಾ ಸ್ಟ್ರಾಂಗ್ ಆಗಿ ಬಲ ತುಂಬಿದ್ದು ಮುಸ್ಲಿಂ ಮತಗಳು 80,000ಕ್ಕೂ ಹೆಚ್ಚಿದೆ. ಹಂಗ್ ನೋಡಿದ್ರೆ ಲಿಂಗಾಯತ ವೋಟ್ಸ್ಗಳೇ 38,000 39,000 ಅಲ್ಲಿ ಅರ್ಧಕ್ಕರ್ಧ ಕಡಿಮೆ.
ಸೊ ಇವಾಗ ಹೆಂಗ ಮಾಡ್ತಾರೆ ಅನ್ನೋದು ಕುತೂಹಲ. ಎಸ್, ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಅಂತೂ ಇಂತೂ ಟಿಕೆಟ್ ಅನ್ನ ಫೈನಲ್ ಮಾಡಿದ್ದಾರೆ. ನಾನು 12 ಗಂಟೆ ನ್ಯೂಸ್ ನಲ್ಲೂ ಕೇಳ್ತಾ ಇದ್ದಿದ್ದೆ. ಈಗ ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ಸ್ಗಳು ನಾನ್ ನಿಂತ್ಕಂತೀನಿ ಅಂತ ಇದ್ರಲ್ಲ, ಅವರು ಈಗ ಈ ನಿಗಮ ಮಂಡಳಿಗಳನ್ನ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸುವ ಕಾಂಗ್ರೆಸ್ ಪ್ರಯತ್ನ ಯಶಸ್ವಿ ಆಗಿದೆಯಾ ಅಥವಾ ಅವರ ಕೋಪ ಇನ್ನೂ ಹಂಗೆ ಇದೆಯಾ? ಅವರ ರಿಯಾಕ್ಷನ್ ಮುಂದಿನ ಹಂತದಲ್ಲಿ ಹೇಗಿರ್ಬೋದು? ಎಸ್ ವಿದ್ಯಾ, ಏನು ನಿನ್ನೆ ಅಷ್ಟೇ ನಡೆದಂತಹ ಸಭೆಯಲ್ಲಿ ಅಲ್ಪಸಂಖ್ಯಾತರ ನಾಯಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಮಾತುಕತೆಯನ್ನು ನಡೆಸಿರುವಂತದ್ದು. ಜೊತೆಗೆ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅನ್ನೋದ್ರ ಜೊತೆಗೆ ಏನು ಜಮೀರ್ ಅಹಮದ್ ಅವರಿಗೆ ಕ್ಷೇತ್ರದಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಸಮಾಧಾನಿತ ಬಂಡಾಯ ಮುಸ್ಲಿಂ ನಾಯಕರಿದ್ದಾರೆ, ಅವರೆಲ್ಲವರನ್ನು ಕೂಡ ಮನವೊಲಿಸಬೇಕು, ಅವರಿಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಕೊಡುವಂತ ಭರವಸೆಯನ್ನ ಜಮೀರ್ ಅಹಮದ್ ಅವ್ರ ಮೂಲಕ ನೀಡಲಾಗ್ತಾ ಇದೆ. ಹೀಗಾಗಿ ಈಗ ಹೈಕಮಾಂಡ್ ಏನು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮತ್ತು ಬಾಗಲಕೋಟೆಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ. ದಾವಣಗೆರೆಯಿಂದ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರೆ, ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿ ಅಸಮಾಧಾನ ಇತ್ತು. ಮೇಟಿ ಕುಟುಂಬದಲ್ಲೂ ಕೂಡ ನಮಗೆ ಟಿಕೆಟ್ ಬೇಕನ್ನೋ ನಿಟ್ಟಿನಲ್ಲಿ ಕುಟುಂಬಸ್ಥರೇ ಫೈಟ್ ಮಾಡ್ತಾ ಇದ್ರು. ಇತ್ತ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ನಮಗೆ ಕೊಡ್ಬೇಕು, ಶಾಮನೂರ್ ಅವರು ಟಿಕೆಟ್ ಎನಿವೆ ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ಈಗ ಅಲ್ಲಿರುವಂತಹ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಲೀಡರ್ಸ್ಗಳ ಸಮಾಧಾನ 100ಕ್ಕೆ 100ರಷ್ಟು ಆಗಿಲ್ಲ ಅಂತ ಅಂದ್ಕೊಳ್ಳಿ ನೀವು. ಆಮೇಲೆ ಎಲೆಕ್ಷನ್ ನಡೆಯುತ್ತೆ, ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ಅಲ್ಲಿನ ಅಲ್ಪಸಂಖ್ಯಾತ ಮತಗಳು ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಬರುವಂತಹ ಮತಗಳ ಅಥವಾ ಇಂತಹ ಜಗಳಗಳಾದಾಗ ಡಿವೈಡ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಸೊ ಕಾಯ್ಬೇಕು ನಾವೀಗ. ದಾವಣಗೆರೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ. ಮೇಟಿ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಿದೆ ಕಾಂಗ್ರೆಸ್. ಹಾಗಾದ್ರೆ ಮುಂದಿನ ಲೆಕ್ಕಾಚಾರ ಏನು? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಶಾಮನೂರು ಕುಟುಂಬದ 3ನೇ ತಲೆಮಾರಿ. ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿತ್ತು ಈ ಕ್ಷೇತ್ರ. ಅದಕ್ಕೆ ಬೈ ಎಲೆಕ್ಷನ್ ಅನೌನ್ಸ್ ಆಯಿತು, ಅಂದ್ರೆ ಉಪಚುನಾವಣೆ. ಅನುಕಂಪದ ಅಲೆಯಲ್ಲಿ ಜಯ ಆಗಬಹುದು ಅನ್ನುವ ಲೆಕ್ಕಾಚಾರ. ಸಾಮಾನ್ಯ ಬೈ ಎಲೆಕ್ಷನ್ಗಳು ನಡೆಯೋದೇ ಈ ಅನುಕಂಪದ ಆಧಾರದಲ್ಲಿ. ಕ್ಷೇತ್ರದಲ್ಲಿ ಬಿಜೆಪಿ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಘೋಷಣೆ ಮಾಡಿದೆ. ಇದೀಗ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳು ಶಾಮನೂರ್ ಅವ್ರಿಗೆ ಬರಬಹುದು ಅಂಡ್ ಹಾಗಾಗಿ ಕಾಂಗ್ರೆಸ್ಗೆ ಅದು ಅನುಕೂಲ ಆಗಬಹುದು ಅನ್ನುವ ಅಂದಾಜಿದೆ. ಮುಸ್ಲಿಂ ಮತಗಳ ಲೆಕ್ಕಾಚಾರ ಬಿಜೆಪಿಗಂತೂ ಅವ್ರು ಹೋಗಲ್ಲ ಅವರು. ಕಾವೇರಿದೆ ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ. ಈಗ ಕುಟುಂಬದವರಿಗೆ ಮಣೆ ಹಾಕಿದಾರಲ್ಲ, ಇವ್ರ ಲೆಕ್ಕಾಚಾರ ಹೆಂಗ್ ಗೆಲುವು ಸಿಗ್ಬೋದು ಅನ್ನೋ ಸ್ಟ್ರಾಟಜಿ ಅನ್ನೋದನ್ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸಮರ್ಥ ಶಾಮನೂರು ಅವರ ಮೊಮ್ಮಗ. ದಾವಣಗೆರೆ ದಕ್ಷಿಣಕ್ಕೆ ಈಗ ಅವರೇ ಅಭ್ಯರ್ಥಿ. ಈಗ ಎಲೆಕ್ಷನ್ ಯಾಕೆ ಆಗ್ತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅಲ್ಲಿ ಶಾಮನೂರು ಅವರು ಅವರ ನಿಧನದಿಂದ ತೆರವಾಗಿತ್ತು, ಖಾಲಿ ಇತ್ತು, ಅಲ್ಲಿ ಯಾವುದೇ MLAಗಳಿರಲಿಲ್ಲ. ಬೈ ಎಲೆಕ್ಷನ್ ಅನೌನ್ಸ್ ಆಗಿದೆ, ಅವರ ಮೊಮ್ಮಗಂಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕಿದೆ. ಬಟ್ ಈಗ ಅಲ್ಲಿ ಮೇಜರ್ ಮತಗಳು ಯಾರ್ದಿದೆ ಅಂದ್ರೆ, ಮೊದಲನೇದು ನಂಬರ್ 1 ಮುಸ್ಲಿಂ ಮತಗಳು, ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳು. 2ನೇದು ಲಿಂಗಾಯತರು ಮತಗಳು. ಹಾಗಾಗಿ ಆಟೋಮೆಟಿಕ್ ಆಗಿ ಶಾಮನೂರು ಕುಟುಂಬಕ್ಕೆ ಕೊಟ್ಟಿರೋದ್ರಿಂದ ಲಿಂಗಾಯತ ಮತಗಳು ನಮಗೆ ಬಂದೇ ಬರುತ್ತೆ. ಅಂಡ್ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಅವರಂತೂ ಮುಸ್ಲಿಂ ಓಟ್ಗಳು ಬಿಜೆಪಿಗೆ ಹೋಗಲ್ಲ, ಸಾಂಪ್ರದಾಯಿಕ ಮತಗಳು ನಮಗೆ ಬರುತ್ತೆ ಅನ್ನುವ ನಂಬಿಕೆ ಕಾಂಗ್ರೆಸ್ನಲ್ಲಿದೆ. ಕಣ್ಣು ಮುಚ್ಕೊಂಡು ಗೆದ್ದು ಬಿಡ್ತೀವಿ ಅಂತ ಲೆಕ್ಕಾಚಾರ ಇವ್ರದ್ದು. ಹಂಗೆ ಆಗುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಲೀಡರ್ಸ್ಗಳು ನಾನ್ ನಿಂತ್ಕಂತೀನಿ ಅಂತ ಮುಂದಕ್ಕೆ ಬಂದಿದ್ರಲ್ಲ ಒಂದಿಬ್ರು, ಅವರ ನಿರ್ಧಾರ ಏನು, ಅವರ ಸಮುದಾಯದವರು ಹೆಂಗ್ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾಗಲಕೋಟೆಗೆ ಹೋಗೋಣ. ಇಲ್ಲಿ ಉಮೇಶ್ ಮೇಟಿ ಅವರ ಹೆಸರು ಫೈನಲ್ ಆಗಿದೆ, ಘೋಷಣೆ ಆಗಿದೆ. HY ಮೇಟಿ ಅವರ ನಿಧನದಿಂದ ಇಲ್ಲಿ ಕ್ಷೇತ್ರ ತೆರವಾಗಿತ್ತು. ಅನುಕಂಪದ ಅಲೆ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಲೆಕ್ಕಾಚಾರ. ಉಮೇಶ್ ಮೇಟಿ HY ಮೇಟಿ ಅವರ ಮಗ. ಮಲ್ಲಿಕಾರ್ಜುನ್ ಮೇಟಿಗೆ ಹೋಲಿಸಿದ್ರೆ ಉಮೇಶ್ ಮೇಟಿ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ
ಕುಟುಂಬದ ಜೊತೆಗೆ ಸ್ಥಳೀಯ ಕಾಂಗ್ರೆಸ್ ಜೊತೆಗೆ ಅವರ ಒಡನಾಟ ಚೆನ್ನಾಗಿದೆ, ಅದು ಎನ್ಕ್ಯಾಶ್ ಆಗುತ್ತೆ ಪಕ್ಷಕ್ಕೆ. ಕ್ಷೇತ್ರದಲ್ಲಿ ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ ಹೆಚ್ಚಿನ ನಂಬಿಕೆ ಇಟ್ಟಿದೆ. ಇದಕ್ಕೆ ಪೂರಕವಾಗಿ 2 ತಿಂಗಳಿಂದ ಸತೀಶ್ ಜಾರಕಿಹೊಳಿ ಟೀಮ್ ಕೂಡ ಅಲ್ಲಿ ಬೂತ್ ಮಟ್ಟದಿಂದ ಕೆಲಸ ಮಾಡ್ತಾ ಇದೆ. ಸಮೀಕ್ಷೆಯಲ್ಲೂ ಕೂಡ ಉಮೇಶ್ ಮೇಟಿ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ. ಒಂದು ಸೈನ್ ಅನ್ನ ಮಾಡಿ ಕೊಟ್ಟು ಕಳಿಸಿದ್ರು ಈ ಕಡೆಗೆ. ಮಹಾದೇವಿ ಮೇಟಿ ಅವರ ವರ್ಚಸ್ಸು ಕ್ಷೇತ್ರದಲ್ಲಿ ಅಷ್ಟಿಲ್ಲ ಅನ್ನುವಂತಹ ಮಾತು ಓಡಾಡ್ತಾ ಇದೆ. ಮಹಾದೇವಿ ಮೇಟಿ ಕೂಡ ಮೇಟಿ ಅವರ ಮಗಳೇ. ಬಿಜೆಪಿ ಅಭ್ಯರ್ಥಿ ಪರ ಲಿಂಗಾಯತ ಸಮುದಾಯ ನಿಂತಿದೆ. ಆದ್ರೂ ಕೂಡ ಹಿಂದ ಮತ ಒಗ್ಗೂಡಿಸುವ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇಲ್ಲಿ ವರ್ಕೌಟ್ ಮಾಡ್ತಾ ಇದೆ. ಬಾಗಲಕೋಟೆ ಉಪಚುನಾವಣೆ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರ ಘೋಷಣೆಯಾಗಿದೆ. ಅವರ ಅಕ್ಕ ಆಕೆ ಅವರು ಕೂಡ ಶತಾಯಗತಾಯ ನಾನು ನಿಂತ್ಕೊಳ್ಳೇಬೇಕು ಅಂತ ಹರಸಾಹಸ ಪಟ್ಟರು. ಸಂಧಾನ ಮಾಡಲಾಯಿತು, 1-2-3 ಸುತ್ತಿನ ಸಂಧಾನ ಫೇಲ್ ಕೂಡ ಆಯಿತು. ಬಟ್ ಬೂತ್ ಮಟ್ಟದಲ್ಲಿ ಏನು ಅಭಿಪ್ರಾಯ ಇದೆ ಅವ್ರಿಗೂ, ಅಂದ್ರೆ ಈಗ ಮೇಟಿ ಅವರ ಮಗಳಿಗೂ ಕ್ಷೇತ್ರದ ಜನತೆಗೂ ಮತ್ತು ಕಾಂಗ್ರೆಸ್ ಲೀಡರ್ಸ್ಗೂ ಇರುವಂತಹ ಒಡನಾಟ ಎಂಥದ್ದು, ಉಮೇಶ್ ಮೇಟಿ ಅವರ ಹಿಡಿತ ಅಲ್ಲಿ ಹೆಂಗಿದೆ, ಇವೆರಡೂ ಲೆಕ್ಕಾಚಾರ ಹಾಕಿದಾಗ ಉಮೇಶ್ ಮೇಟಿ ಅವರ ತೂಕ ಸ್ವಲ್ಪ ಹೆಚ್ಚಾಗಿ ಕಂಡು ಬಂದಿದೆ. ಚೆನ್ನಾಗಿದ್ದಾರೆ, ಒಡನಾಟ ಚೆನ್ನಾಗಿದೆ, ಎಲ್ಲರೂ ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಅಭಿಪ್ರಾಯ ವ್ಯಕ್ತವಾದ ಮೇಲೆ ಉಮೇಶ್ ಮೇಟಿಗೆ ಇದೀಗ ಮಣೆ ಹಾಕಲಾಗಿದೆ. ಈಗ ಮಹಾದೇವಿ ಮೇಟಿ ಅವರು ಸಮಾಧಾನ ಆಗಿದಾರ ಹಾಗಾದ್ರೆ ಗೊತ್ತಿಲ್ಲ. ಬಿಜೆಪಿ ಕೂಡ ಆಲ್ರೆಡಿ ಅಲ್ಲಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಉಮೇಶ್ ಮೇಟಿ ಅವರ ಫೋಟೋವನ್ನ ನೋಡ್ತಾ ಇದ್ದೀರಿ. ಸೊ ಇದಿಷ್ಟು ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆಯಲ್ಲ, ಇದು ಒಂದು ರೀತಿ ಯುದ್ಧನೇ, ಚುನಾವಣಾ ಯುದ್ಧ. ಎರಡೂ ಕ್ಷೇತ್ರಗಳು ಇದ್ದಿದ್ದು ಕಾಂಗ್ರೆಸ್ ಲೀಡರ್ಸ್ಗಳೇ, ಹಿರಿಯ ನಾಯಕರುಗಳು. ಶಾಮನೂರ್ ಶಿವಶಂಕರಪ್ಪನವರು, ಮತ್ತೊಂದು ಕಡೆ ಮೇಟಿ ಅವರು ಹಿರಿಯ ಲೀಡರ್ಸ್ಗಳನ್ನು ಕಳ್ಕೊಂಡಿತ್ತು ಆ ಕ್ಷೇತ್ರದಲ್ಲಿ. ಅವರ ಮಗನಿಗೆ ಮೊಮ್ಮಗನಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಸಿಂಪತಿ ಅಲೆ ಇಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ಈ ಸಿಂಪತಿ ವೋಟ್ ಮೇಲೆನೆ ಗೆಲ್ತವೆ ಆಲ್ಮೋಸ್ಟ್. ಅದೇ ಲೆಕ್ಕಾಚಾರ ಇಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಲಿ ವೀರಣ್ಣ ಚರಂತಿಮಠ, ಅಲ್ಲಿ ಲಿಂಗಾಯತ ಮತಗಳು ಕೂಡ ಸ್ವಲ್ಪ ಚೆನ್ನಾಗಿದ್ದಾವೆ. ಇಲ್ಲಿ ದಾವಣಗೆರೆಯಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅಂತ ಬಿಜೆಪಿ ಅಭ್ಯರ್ಥಿ. ಸೊ ಅಂತೂ ಇಂತೂ ಇಷ್ಟು ದಿನ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿತ್ತು ಕಾಂಗ್ರೆಸ್ಗೆ. ಏನ್ ಮಾಡೋದು, ಕುಟುಂಬದಲ್ಲೇ ಅಸಮಾಧಾನಗಳಿದಾವಲ್ಲ, ನನಗ್ ಕೊಡಿ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆಯಲ್ಲ, ಅದರಲ್ಲಿ ಎಸ್ಪೆಷಲಿ ಬಾಗಲಕೋಟೆಯಲ್ಲಿ ಅದನ್ನ ನಿಧಾನವಾಗಿ ಆ ಗೋಜಲನ್ನ ಬಿಡಿಸುವಲ್ಲಿ ಯಶಸ್ವಿ ಆದಂಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಕಾಂಗ್ರೆಸ್. ಅದು ಉಮೇಶ್ ಮೇಟಿ ಅವರ ಮಗ, ಇವರಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಅವ್ರ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ಸೊ ನಾಮಿನೇಷನ್ ನಾಳೆ ಫೈಲ್ ಮಾಡ್ತಾರೆ. ಅಲ್ಲಿ ಕಾಂಪಿಟೇಷನ್ ಇದ್ದಿದ್ದು ಬೇರೆ ಯಾರು ಅಲ್ಲ, ಅವ್ರ ಅಕ್ಕನೇ ನನಗೆ ಕೊಡಿ ಟಿಕೆಟು, ನೀವು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಮಹಾದೇವಿ ಮೇಟಿ ಅವ್ರ ಫೋಟೋವನ್ನು ಕೂಡ ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾ ಹೋಗ್ತಾರೆ. ದುರ್ಗೇಶ್, ಸೊ ಈಗ ಅಂತೂ ಇಂತೂ ಇದ್ದಂತಹ ಸಮಸ್ಯೆಯನ್ನ ಬಗೆಹರಿಸ್ಕೊಂಡಂಗೆ ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ಕಾಣಿಸ್ತಾ ಇದೆ. ಸೊ ಸಿಂಪತಿ ವೋಟ್ ವರ್ಕೌಟ್ ಆಗುತ್ತೆ ಅಂತ ಹಂಗೆ ಇದೆಯಾ? ಕೇಕ್ ವಾಕ ಕಾಂಗ್ರೆಸ್ಗೆ 2 ಕ್ಷೇತ್ರಗಳು ಸುಲಭವಾಗಿದೆಯಾ? ಈಗಷ್ಟೇ ದುರ್ಗೇಶ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಾಗೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತೀವಿ. ಈಗ ಅಂದ್ಕೊಂಡಷ್ಟು ಸುಲಭವಾಗಿದೆಯಾ ಗೆಲುವು? ಕೇಕ್ ವಾಕ್ ಅಂತ ಕರೀತಾರೆ, ಅಂದ್ರೆ ಸುಲಭವಾಗಿ ನಡೆದು ಬಿಡ್ಬೋದು ಅಂತ. ಹಂಗ್ ನಡೆದು ಹೋಗುತ್ತಾ? ದಾವಣಗೆರೆಯಲ್ಲಿ ಎಸ್ಪೆಷಲಿ ಹಂಗಾಗುತ್ತಾ? ಯಾಕಂದ್ರೆ ಮೇಜರ್ ಮತಗಳಿರೋದೇ ಅಲ್ಲಿ ಮುಸ್ಲಿಂ ಸಮುದಾಯದವರ ಮತಗಳು.